200 ಮೀಟರ್ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮತ್ತು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಹಿಂದಿ ಪದ ಹೋಲಿಕೆಯಂತೆ ಸಂಸ್ಕೃತ ಪದದಲ್ಲಿ ಇರುತ್ತದೆ. ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು. ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ, ಐಐಎಸ್ ಹಾಗೂ ಕೆಎಎಸ್ ತರಬೇತಿ ಕೇಂದ್ರಗಳು ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿ ಭೀಮ ಪ್ರಜಾ ಸಂಘ ವತಿಯಿಂದ ಬೀದರ್ನಿಂದ ಫ್ರೀಡಂ ಪಾರ್ಕ್ ಚಲೋ ಶೀರ್ಷಿಕೆಯಡಿಯಲ್ಲಿ ಸ್ವಾಭಿಮಾನಗಳ 40 ದಿನಗಳ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮ ಪ್ರಜಾ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ಅವರು ಹಾಗೂ ಆರ್ಪಿಐ ಅಂಬೇಡ್ಕರ್ ಪಕ್ಷ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಹೇಶ್ ಗೋನಾಳ್ಕರ್ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ. 2023ರಲ್ಲಿ 200 ಮೀಟರ್ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವುದಾಗಿ ಸ್ಥಾಪಿಸುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಅನಂತರ 2024ರಲ್ಲಿ ಬೆಳಗಾವಿ ಅಧಿವೇಶನ ಕಾರ್ಯಕ್ರಮದಲ್ಲಿಯೂ ಕೂಡ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಬಾಬಾ ಸಾಹೇಬ್ ಅವರ ಪುತ್ಥಳಿ ಹಾಗೂ ಸತ್ಯಮೇವ ಜಯತೆ ಹಿಂದಿ ಪದವನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡಬೇಕು ಎಂದು ಮನವಿ ಪತ್ರ ನೀಡಲಾಗಿತ್ತು. 2025ರ ಜನವರಿ 26ರಂದು ಕೂಡ ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ನಮ್ಮಗಳ ಹೋರಾಟಕ್ಕೆ, ಮನವಿ ಪತ್ರಗಳಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇರುವ ಕಾರಣ ಹಾಗೂ ಹಲವು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದ್ರೂ ಕೂಡ ಇದಕ್ಕೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರದ ಕಾರಣಕ್ಕಾಗಿ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಥದೊಂದಿಗೆ ಹಾಗೂ ಸಂವಿಧಾನ ಪೀಠಿಕೆ ಹಂಚಿಕೆಯ ಜಾಥಾ ಕಾರ್ಯಕ್ರಮವನ್ನು ದಿನಾಂಕ 6ನೇ ಮಾರ್ಚ್ 2025ರಿಂದ 14ನೇ ಏಪ್ರಿಲ್ 2025ರವರೆಗೂ ಸರಿ ಸುಮಾರು 40 ದಿನಗಳ ದೀರ್ಘಕಾಲ ಈ ಹೋರಾಟವನ್ನು ಬೀದರ್ನಿಂದ ಪ್ರಾರಂಭಗೊಳಿಸಿ ಸುಮಾರು 944 ಕಿಲೋಮೀಟರ್ಗಳ ಕಾಲ್ನಡಿಗೆ ಜಾಥಾವನ್ನು ಭೀಮರಥ ಹಾಗೂ ತಮಟೆ ತಂಡಗಳೊಂದಿಗೆ ಬೀದರ್ನಿಂದ ಸ್ವತಂತ್ರ ಉದ್ಯಾನವನದವರೆಗೂ ಬೃಹತ್ ಮಟ್ಟದ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 200 ಮೀಟರ್ ಎತ್ತರದ ಪುತ್ಥಳಿ ನಿರ್ಮಾಣ ಈ ರಾಜ್ಯಕ್ಕೆ ಬೇಕಾಗಿದೆ. ಪಕ್ಕದ ರಾಜ್ಯದ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಇಡೀ ಭಾರತವೇ ತಿರುಗಿ ನೋಡುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣವನ್ನ ಮಾಡಿದ್ದಾರೆ. ಚುನಾವಣೆ ಸಂದರ್ಭಗಳಲ್ಲಿ ಮಾತ್ರ ನಾವು ದಲಿತ ಪರ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರ ಸಂವಿಧಾನದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ನಾನು ದಲಿತ ರಾಮಯ್ಯ ಎಂದು ಹೇಳುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸುವಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ. ಬೇರೆ ರಾಜ್ಯದವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲಿರುವ ಅಭಿಮಾನ ನಮ್ಮ ರಾಜ್ಯದವರಿಗಿಲ್ಲವಲ್ಲ ಎನ್ನುವ ಹಿಂಸೆ ಕೂಡ ಆಗ್ತಾ ಇದೆ. ಯಾವ ಸಂವಿಧಾನದಿಂದ ಅಧಿಕಾರಕ್ಕೆ ಬಂದಿರುವ ಇವರುಗಳ ಮುಂದೆ ಸಂವಿಧಾನ ನೀಡಿ ಎಲ್ಲರಿಗೂ ಬೆಳಕಾಗಿರುವ ದಾರಿದೀಪವಾಗಿರುವ ಮಹಾನ್ ಪುರುಷ ಮಹಾತ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆಗಾಗಿ ಕಾಲ್ನಡಿಗೆ ಮೂಲಕ ಕೇಳಿಕೊಳ್ಳುವ ಪರಿಸ್ಥಿತಿ ಬಂದೊದಗಿದ್ದು ನಿಜಕ್ಕೂ ವಿಷಾದಕರ ಸಂಗತಿಯಾಗಿದೆ. ಹಾಗಾಗಿ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಏಪ್ರಿಲ್ 14ರಂದು ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಅಂಬೇಡ್ಕರ್ ಅನುಯಾಯಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವುದಾಗಿ ಈ ಮೂಲಕ ಮನವಿ ಕೂಡ ಮಾಡಿದ್ರು. ಜೊತೆಗೆ ದಿನಾಂಕ ಮಾರ್ಚ್ 6ರಂದು ಬೀದರ್ನ ಒಂದು ಅಂಬೇಡ್ಕರ್ ವೃತ್ತದ ಹತ್ತಿರ ಡಿಸಿ ಕಚೇರಿ ಮುಂಭಾಗದಿಂದ ಈ ಒಂದು ಸ್ವಾಭಿಮಾನಿಗಳ 40 ದಿನಗಳ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಭೀಮ ಪ್ರಜಾ ಸಂಘ ಬೆಂಗಳೂರು ಪಾದಯಾತ್ರೆ ರೂವಾರಿಗಳು, ಜೊತೆಗೆ ಭೀಮ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್, ಆರ್ಪಿಐ ಅಂಬೇಡ್ಕರ್ ಪಕ್ಷ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮಹೇಶ್ ಗೋನಾಳ್ಕರ್, ಭೀಮ ಪ್ರಜಾ ಸಂಘ ಬೆಂಗಳೂರು ಉಪಾಧ್ಯಕ್ಷರಾದ ಬೊಮ್ಮಸಂದ್ರ ಮುನಿರಾಜು, ದಲಿತ ಯೂನಿಟಿ ಮೂವ್ಮೆಂಟ್ ಬೀದರ್ ಮುಖಂಡರಾದ ಪ್ರಕಾಶ್ ರಾವಣ್, ಎಂಜಿ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ದಲಿತ ಸೂರ್ಯ ಸರ್ವಜನ ವಿಮೋಚನಾ ವೇದಿಕೆ ಕರ್ನಾಟಕ, ಸಿ ನಾಗರಾಜ್ ಮುಖಂಡರು, ಭೀಮ ಪ್ರಜಾ ಸಂಘ ಕರ್ನಾಟಕ, ಮುನಿರಾಜು ಯುವ ಮುಖಂಡರು ಬೆಂಗಳೂರು, ಅರವಿಂದ್ ಬನ್ಸೂಡೆ, ಶರಣು ಫುಲೆ ಅಧ್ಯಕ್ಷರು, ಮಹಾತ್ಮ ಜ್ಯೋತಿಬಾ ಫುಲೆ ಸಾಂಸ್ಕೃತಿಕ ಸಂಘ ಬೀದರ್, ರಮೇಶ್ ಮಾಲೆ ಪ್ರಧಾನ ಕಾರ್ಯದರ್ಶಿ, ದಲಿತ ವಿದ್ಯಾರ್ಥಿ ಪರಿಷತ್ತು ಬೀದರ್, ದರ್ಶನ್ ಯುವ ಮುಖಂಡರು ಬೀದರ್, ಶಿವಕುಮಾರ ರಾಂಪುರಿ ಯುವ ಮುಖಂಡರು ಬೀದರ್ ಸೇರಿದಂತೆ ಇನ್ನಿತರರು ಇದ್ದರು. ನಮೋ ಬುದ್ಧಾಯ, ಶರಣು ಶರಣಾರ್ಥಿ, ಜೈ ಭೀಮ್. ಇವತ್ತು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕ್ಷಣವನ್ನು ಉದ್ದೇಶಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನನ್ನ ಪಕ್ಕದಲ್ಲಿ ವೈಟ್ಫೀಲ್ಡ್ನ ಮುರುಗೇಶ್ ಅಂತ ಕೂತಿದ್ದಾರೆ. ಭೀಮ್ ಪ್ರಜಾ ಸಂಘ ರಿಜಿಸ್ಟರ್ಡ್ ಅದರ ಸಂಸ್ಥಾಪಕ ಅಧ್ಯಕ್ಷರು. ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಹೇಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ
ಬಹಳ ದೊಡ್ಡ ಮಟ್ಟದಲ್ಲಿ ಏನಲ್ಲಿನ ಸರ್ಕಾರಗಳು ನಿರ್ಮಾಣ ಮಾಡಿವೆ. ಕರ್ನಾಟಕದಲ್ಲೂ ಕೂಡ ನಮ್ಮ ದಲಿತರಲ್ಲ, ಇಡೀ ಬಹುಜನರ ಈ ದೇಶದ ಅಸ್ಮಿತೆಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಮಾರು 200 ಮೀಟರ್ ಅಡಿಯ ಎತ್ತರದ ಒಂದು ಪುತ್ಥಳಿಯನ್ನು ಕರ್ನಾಟಕದಲ್ಲೂ ಕೂಡ ಆಗಬೇಕು. ಈ ಜಗತ್ತು ಈ ದೇಶವನ್ನು ಕರ್ನಾಟಕದ ಕಡೆ ಮುಖ ಮಾಡಿ ನೋಡಬೇಕು. ಬಾಬಾ ಸಾಹೇಬ್ರು ನೋಡಿದ್ರೆ ಎಲ್ರಿಗೂ ಒಂದು ಗೌರವದ ಮನೋಭಾವನೆ ಮೂಡಬೇಕಂಥೇಳಿ ಪ್ರಪ್ರಥಮವಾಗಿ ನಮ್ಮ ವೈಟ್ಫೀಲ್ಡ್ ಮುರುಗೇಶ್ ಅವರು ಕರ್ನಾಟಕದಲ್ಲಿ ಶರಣರ ನಾಡು ಸಮಾನತೆಯನ್ನು ನೀಡಿರ್ತಕ್ಕಂಥ ಕಾಯಕವೇ ಕೈಲಾಸದ ರೂವಾರಿಯಾಗಿರ್ತದ ವಿಶ್ವಗುರು ಬಸವಣ್ಣನ ಒಂದು ಈ ನೆಲದಲ್ಲಿ ಓಡಾಡಿರ್ತಂಥ ನಾಡಿನಲ್ಲಿ ನಾಡಿದ್ದು 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೆಂಗಳೂರಿನ ತಂಡ ಇವರು ಸುಮಾರು 40 ದಿನಗಳ ಕಾಲ ಸ್ವಾಭಿಮಾನದ ಕಾಲ್ನಡಿಗೆ ಜಾಥಾ ಅಂಥೇಳಿ ಮಾಡಿ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು ಕರ್ನಾಟಕ ಸರ್ಕಾರ ಅಂಥೇಳಿ ಅವರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಅವರಿಗೆ ಬೆಂಬಲವಾಗಿ ಸುಮಾರು ಸಂಘಟನೆಗಳನ್ನು ನಾವು ಇವತ್ತು ಕೈ ಜೋಡಿಸಿದ್ದೀವಿ. 5/5/2023 ಪ್ರಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಅದಾದಮೇಲೆ 17/12/2024 ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮತ್ತೆ ಮನವಿಯನ್ನು ಸಲ್ಲಿಸ್ತಾರೆ ಉಪ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯವರಿಗೆ. ಅದಾದಮೇಲೆ 26ನೇ ಜನವರಿ 2025 ಸ್ವಾಭಿಮಾನಕ್ಕಾಗಿ ಹೋರಾಟವನ್ನು ಹಮ್ಮಿಕೊಳ್ತಾರೆ. ಎಲ್ಲಿ? ಫ್ರೀಡಮ್ ಪಾರ್ಕಲ್ಲಿ. ಅದು ಆದರೂ ಕೂಡ ಸಂವಿಧಾನ ಬಗ್ಗೆ ಮಾತಾಡೋರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂತಹ ಸರ್ಕಾರಗಳು, ಹೇಗೆ ಮೋದಿಯವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ, ಹಾಗೆ ಬಾಬಾ ಸಾಹೇಬ್ರದ್ದು ಮಾಡಿದಾಗ ಇಡೀ ಜಗತ್ತು ಯಾಕೆ ಇಷ್ಟು ದೊಡ್ಡದು ಮಾಡಿದ್ದಾರೆ, ಬಾಬಾ ಸಾಹೇಬ್ರ ಶಕ್ತಿ ಏನು, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬಾಬಾ ಸಾಹೇಬ್ರ ಬಗ್ಗೆ ಪ್ರತಿಯೊಂದು ಮಗು ಕೂಡ, ವಿದ್ಯಾರ್ಥಿ ಕೂಡ, ಹಿರಿಯರು ಕೂಡ ಮಾತಾಡಬೇಕು. ಬಾಬಾ ಸಾಹೇಬ್ರು ಇಷ್ಟು ದೊಡ್ಡ ಶಕ್ತಿ ಏಕೆ, ಬಾಬಾ ಸಾಹೇಬ್ರು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಏನೆಲ್ಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಚಳುವಳಿಯನ್ನು ನಮ್ಮ ಸಹೋದರ ಮುರುಗೇಶ್ ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಚಳುವಳಿಗೆ ನಾವೆಲ್ಲರೂ 6ನೇ ತಾರೀಕಿಗೆ ಪೂಜ್ಯ ಬಂತೆ ನಮ್ಮ ರೇವತ್ ಬಂತೆಜಿ ಮನ್ಯಾಖೇಳಿ ಅವರು ಮತ್ತು ಪೂಜ್ಯ ಬಂತೆ ಸಂಘರಕ್ಷಿತ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಆ ಒಂದು ಜಾಥಾಕ್ಕೆ, ಕಾಲ್ನಡಿಗೆ ಜಾಥಾಕ್ಕೆ ಮತ್ತು ಒಂದು ರಥ ಕೂಡ ಇದೆ, ಭೀಮರಥ ಕೂಡ ಇದೆ, ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಬೀದರ್ನ ಎಲ್ಲ ಸಂಘಟನೆ, ದಲಿತ ಪರ, ಬಸವ ಪರ, ಪ್ರಗತಿ ಪರ, ಕನ್ನಡ ಪರ ಎಲ್ಲ ಸಂಘಟನೆಯ ಮುಖಂಡರು, ಎಲ್ಲ ಜಿಲ್ಲಾ ಸಂಚಾಲಕರು, ರಾಜ್ಯ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ಒಂದು ಯಾವುದೇ ಪಕ್ಷದ ಪರವಾಗಿ, ಯಾವುದೇ ಧರ್ಮದ ಪರವಾಗಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ, ಧರ್ಮ, ಮತ, ಪಂಥದ ಪರವಾಗಿ ಕೆಲಸ ಮಾಡಿದವರು. ಅವರ ಒಂದು ಸ್ಟ್ಯಾಚ್ಯೂವನ್ನು ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ಹೆಮ್ಮರವಾಗಿ, ಎತ್ತರವಾಗಿ ಇರಬೇಕು, ಅದು ಎಲ್ರಿಗೂ ಮಾದರಿಯಾಗಿರಬೇಕು. ಬಾಬಾ ಸಾಹೇಬ್ರಿಗೆ ನೋಡಿದ ತಕ್ಷಣ ನಾವು ಇಷ್ಟು ದೊಡ್ಡ ಎತ್ತರ ಯಾಕೆ ಮಾಡಿದ್ದಾರೆ ಅಂತೇಳಿ ಮಗು ಆದರೂ ಪ್ರಶ್ನೆ ಮಾಡಬೇಕು. ನಾನು ಬಾಬಾ ಸಾಹೇಬ್ರ ಥರ ಓದಬೇಕು, ಬಾಬಾ ಸಾಹೇಬ್ರ ಥರ ಕೆಲಸ ಮಾಡಬೇಕು, ಬಾಬಾ ಸಾಹೇಬ್ರ ದಾರಿಯಲ್ಲಿ ನಡಿಬೇಕು, ಅವರ ಸಿದ್ಧಾಂತದ ದಾರಿಯಲ್ಲಿ ನಡಿಬೇಕು ಅನ್ನುವಂಥ ಮನೋಭಾವನೆಯನ್ನು ಅವ್ರ ಬಳಿ ಮೂಡಬೇಕಂತೇಳಿ ಸಹೋದರ ಮುರುಗೇಶ್ ವೈಟ್ಫೀಲ್ಡರು ಹೋರಾಟ ಚಳವಳಿಯನ್ನು ಮಾಡ್ತಾಯಿದ್ದಾರೆ. ಇವತ್ತು ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವೈಚಾರಿಕ ನಾಯಕರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, G ಪರಮೇಶ್ವರ್ ಸಾಹೇಬರು ಹಾಗೂ ಮಹಾದೇವಪ್ಪ ಸಾಹೇಬರು, ಪ್ರಿಯಾಂಕ್ ಖರ್ಗೆ ಸಾಹೇಬರು, ಇವರೆಲ್ಲರೂ ಕೈ ಜೋಡಿಸಿ ಈ ಒಂದು ಮನವಿಗೆ ಸ್ಪಂದಿಸಿ ಮತ್ತು ಇನ್ನಿತರ ಎಲ್ಲ ಪಕ್ಷದ ಎಲ್ಲ MP MLA ಸಚಿವರುಗಳು ಈ ಒಂದು ಕೆಲಸವನ್ನು ತಾವೆಲ್ಲೂ ಕರ್ನಾಟಕದಲ್ಲಿ ಮಾಡಿದರೆ, ತಮ್ಮ ಅವಧಿಯಲ್ಲಿ ಮಾಡಿದರೆ ಇದು ತಮ್ಮ ಜೀವನ ಉದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ರಾಜ್ಯದಲ್ಲಿ ಎತ್ತರದ ಒಂದು ಇವರ ಬೇಡಿಕೆಗೆ ಅನುಗುಣವಾಗಿ 200 ಅಡಿ ಎತ್ತರದ ಒಂದು ಮೀಟರ್, 200 ಮೀಟರ್, ದಯಮಾಡಿ 200 ಮೀಟರ್ ಅಂದರೆ 656 ಫೀಟ್ ಆಗುತ್ತೆ. ಅಷ್ಟು ಎತ್ತರದ ಒಂದು ಸ್ಟ್ಯಾಚ್ಯೂವನ್ನು ಮಾಡಿ ವಿಶ್ವನೇ ಇಡೀ ಬೌದ್ಧ ಧರ್ಮಗಳು, ಮ್ಯಾನ್ಮಾರ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವೆಲ್ಲರೂ ಈ ದೇಶ ಕಡೆ ಬೌದ್ಧರ ಹುಟ್ಟಿದ ನಾಡು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಪುನರುತ್ಥಾನ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಅವ್ರದ್ದೊಂದು ದೊಡ್ಡ ಮಟ್ಟದಲ್ಲಿ ಆಗಬೇಕಂತ ಹೋರಾಟ ಇದೆ. ಅವರಿಗೆ ಬೆಂಬಲಿಸಿ ಇವತ್ತು ನಾವು ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಒಂದು ಹೋರಾಟಕ್ಕೆ ನಮ್ಮ ಪ್ರಕಾಶ್ ಶ್ರಾವಣ್ ಹೋರಾಟಗಾರರು,
ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ನ ಮಾಲಿ ಅವರು, ರಮೇಶ್ ಮಾಲಿ ಅವರು, AG ಕೃಷ್ಣಮೂರ್ತಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ನಾಗರಾಜ್ ಅವರು ಇದ್ದಾರೆ, ಶಿವಕುಮಾರ್ ರಾಂಪುರ ಇದ್ದಾರೆ, ಮುನಿರಾಜು ಇದ್ದಾರೆ, ದರ್ಶನ್ ಇದ್ದಾರೆ. ಇವೆಲ್ಲ ನಮ್ಮ ಲೀಡರ್ಸ್ ಕೂಡ ಇದ್ದಾರೆ. ದಯಮಾಡಿ ತಾವು ಮೀಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇದು ಯಾವುದೇ ಜಾತಿ ಧರ್ಮ ಅಂತಲ್ಲ, ಬಾಬಾ ಸಾಹೇಬ್ರ ಪುತ್ಥಳಿ ಕೂಡ ಆಗಬೇಕು ಅಂಥೇಳಿ ನಮ್ಮ ಕಳಕಳಿ ಮನವಿದೆ. ಕರ್ನಾಟಕ ಘನ ಸರ್ಕಾರ ಇದು ಮಾಡೇ ಮಾಡ್ತದೆ. ಭಾಳ ದೊಡ್ಡ ಒಂದು ಹೆಮ್ಮೆಯ ಮುಖ್ಯಮಂತ್ರಿ ನಮಗೆ ಸಿಕ್ಕಿದ್ದು ನಮಗೆ ಸಂತೋಷ ಇದೆ. ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮಾಡೇ ಮಾಡ್ತಾರೆ, ಅವ್ರ ಜೀವನ ಸಾರ್ಥಕ ಮಾಡ್ಕೊಳ್ತಾರೆ, ಸಾರ್ಥಕ ಅಂಥೇಳಿ ನಮಗೆ ಮನವಿ ಇದೆ. ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಎಲ್ಲ ಮಂತ್ರಿಗಳಿಗೆ ನಾವು ಕಳಕಳಿ ಮನವಿ ಮಾಡ್ಕೋತೀವಿ. ನಾವೆಲ್ಲ ಬಾಬಾ ಸಾಹೇಬರು ಏನು ಇವತ್ತು ಸಾವಿರಾರು ಕೋಟಿ ದುಡ್ಡು ಬೇರೆ ಬೇರೆ ಯೋಜನೆಗಳಿಗೆಲ್ಲ ಅನುಷ್ಠಾನ ಮಾಡ್ತಾಯಿದ್ರಿ. ಬಾಬಾ ಸಾಹೇಬ್ರ ಪುತ್ಥಳಿಗಾಗಿ ಕೂಡ ಒಂದು ಕಡೆ ಮಾಡಿ IAS ತರಬೇತಿ ಕೇಂದ್ರಗಳಾಗಿರ್ಬೋದು. ಇದ್ರ ಜೊತೆಲಿ ಇವರು ಇನ್ನೊಂದು ಬೇಡಿಕೆ ಏನಂದರೆ, ದಲಿತರಿಗೆ ಬೇಸಿಕ್ ನೀಡ್ ಆಗಿರ್ತಕ್ಕಂಥ ಸ್ಮಶಾನ ಭೂಮಿಗಳು ಪ್ರತಿ ತಾಲೂಕು ಗ್ರಾಮಕ್ಕೆ ಒಂದಾದರೂ ಸ್ಮಶಾನ ಭೂಮಿ ಇರಬೇಕು. ಅವರು ದಲಿತರು ತಿರ್ಕೊಂಡ್ರೆ ಅವರಿಗೆ ಎಷ್ಟೋ ಜನರ ಕಡೆ ಜಮೀನು ಹೊಲ ಇರೋದಿಲ್ಲ, ಅಲ್ಲಿ ಅವರಿಗೆ ಉಳ್ಳಿಕ್ಕೆ ಸತ್ತಾಗಾದರೂ ಸ್ವಾಭಿಮಾನದಿಂದ ಅವರಿಗೆ ಉಳ್ಳಿಕ್ಕೆ ಒಂದು ಅವಕಾಶ ಆಗಬೇಕು. ಇದ್ರ ಜೊತೆಲಿ IAS IPS ಟ್ರೈನಿಂಗ್ ಸೆಂಟರ್ ಆಗಬೇಕು. ಆಮೇಲೆ ಅವರು ಲಾಂಛನದ ಬಗ್ಗೆ ಅದು ಬೇರೆ ಇದರಲ್ಲಿದೆ, ಹಿಂದಿಯಲ್ಲಿ ಸಂಸ್ಕೃತಿಯಲ್ಲಿದೆ, ಅದು ಕನ್ನಡದಲ್ಲಿ ಆಗಬೇಕು ಅಂತ ಅವರೊಂದು ಬೇಡಿಕೆ ಇದೆ. ಹಾಗಾಗಿ ಅದ್ರ ಜೊತೆಲಿ ಸಾಕಷ್ಟು ಇನ್ನೊಂದು ಸನ್ನತಿಯ ಒಂದು ಬೌದ್ಧ ಅಭಿವೃದ್ಧಿ ಮಂಡಳಿ ಆಗಿರ್ಬೋದು, ಪ್ರಾಧಿಕಾರ ಆಗಿರ್ಬೋದು, ಅದು ಕೂಡ ರಚನೆ ಮಾಡಬೇಕಂತೇಳಿ ಘನವಿತ್ತ ಸರ್ಕಾರಕ್ಕೆ ಇವರ ಬೇಡಿಕೆಯಾಗಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಪರ, ಬಸವ ಪರ, ಕನ್ನಡ ಪರ, ಮೈನಾರಿಟಿ ಪರ, ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು, ಎಲ್ಲ ಮಹಿಳಾ ತಾಯಂದಿರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಿನಾಂಕ 6/3/2025 ಮುಂಜಾನೆ 11 ಗಂಟೆಗೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ಈ ಒಂದು ಕಾಲ್ನಡಿಗೆ ಜಾಥಾ ಚಾಲನೆ ಆಗಲಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ, ಇದು ಯಾರ್ದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ, ಇದು ನಮ್ಮೆಲ್ಲರ ಭಾವನಾತ್ಮಕ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ನಾವು ಇವತ್ತೇನು ಮನವಿ ಮಾಡ್ಕೋತೀವಿ, ಇದನ್ನೇ ತಮ್ಮ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಅಂತೇಳಿ ನಾವು ಮಹೇಶ್ ಗೋರ್ನಾಳ್ಕರ್ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಧನ್ಯವಾದಗಳು. ಏನು ಮಾರ್ಚ್ 6ನೇ ತಾರೀಕು ಗುರುವಾರ ನಾವು ಬೀದರ್ ಟು ಫ್ರೀಡಮ್ ಪಾರ್ಕ್, ಬೀದರಿಂದ ಫ್ರೀಡಮ್ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾ ಮುಖಾಂತರ ಘನ ಸರ್ಕಾರಕ್ಕೆ ಒಂದು ಅವರಿಗೆ ಮನವಿನೂ ಸುಮಾರು ಸರಿ ಮಾಡಿದ್ದೀವಿ. ಬಹುಶಃ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ದಲಿತ ರಾಮಯ್ಯ, ದಲಿತರ ಪರವಾಗಿ ಹೋರಾಟ ಮಾಡ್ತೀರಿ, ದಲಿತರ ಪರವಾಗಿ ನಿಂತ್ಕೊಳ್ತೀರಿ ಅಂತ ಸುಮಾರು ಸರಿ ಹೇಳಿರ್ತಾರೆ. ವೇದಿಕೆ ಮೇಲೆ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದಾರೆ. ಆದರೆ ಅದೆಲ್ಲ ಸುಳ್ಳು ಅನಿಸ್ತದೆ ನಮ್ಮ ಮನಸ್ಸಿಗೆ. ಯಾಕಂದರೆ ನಾವು 2023ನೇ ಇಸ್ವಿಯಿಂದ ಸುಮಾರು 3 ವರ್ಷಗಳ ಕಾಲ ನಾವು ಮನವಿಗಳು ಕೊಡ್ತಾನೆ ಇದ್ದೀರಿ, ಹೋರಾಟಗಳು ಮಾಡ್ತಾನೆ ಇದ್ದೀರಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮೇಲೆ ಅವರಿಗೆ ಸ್ವಲ್ಪ ಅವರಿಗೆ ಒಂದು ನಾವು ಮಾಡಬೇಕು ಅನ್ನೋದು ಅವ್ರ ಮನ್ಸಿಗೆ ಅನಿಸಿಲ್ಲ. ಬಹುಶಃ DK ಶಿವಕುಮಾರ್ ಸಾಹೇಬ್ರು ಏನಾದರೂ ಅವರು ಮುಖ್ಯಮಂತ್ರಿ ಆಗಿದ್ದರೆ ಅವರು 100% ಅವ್ರು ಮಾಡ್ತಾರೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದಿರುತ್ತೆ. ಯಾಕಂದರೆ DK ಶಿವಕುಮಾರ್ ಸಾಹೇಬರು ಅನೇಕ ಬಾರಿ ಈ ದೇಶದಲ್ಲಿ ಯಾರಾದರೂ ದೇವರಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ ಅಂತೇಳಿ DK ಶಿವಕುಮಾರ್ ಸಾಹೇಬರು ಸುಮಾರು ಸರಿ ಹೇಳಿದ್ದಾರೆ. ನಾವು ನೋಡಿದ್ದೀರಿ, ತಮ್ಮ ಮಾಧ್ಯಮದ ಮುಖಾಂತರನೇ ನಾವು ನೋಡಿದ್ದೀರಿ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ನಾವು ದಲಿತರ ಪರವಾಗಿದ್ದೀನಿ, ದಲಿತ ರಾಮಯ್ಯ ಅದೆಲ್ಲ ಸುಳ್ಳು ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಈಗ DK ಶಿವಕುಮಾರ್ ಸಾಹೇಬರು ಯಾಕೆ ಮುಖ್ಯಮಂತ್ರಿ ಯಾಕೆ ಆಗಬೇಕು ಅನ್ನೋದು ಅಂದರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಏನು ಕೇಳಿದೆ ಸರ್, ನಾನು ಈ ದೇಶ ನಡೀತಾ ಇರೋದು ಸಂವಿಧಾನದಿಂದ. ಸಂವಿಧಾನ ಬರೆದಿರೋದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಈ ದೇಶದಲ್ಲಿ ಪ್ರಪ್ರಥಮ ಪ್ರಜೆ ಯಾರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಈ ದೇಶದಲ್ಲಿ ನಾವು ಒಂದು ಪ್ರತಿಮೆಯಾಗಿ ಅತಿ ದೊಡ್ಡದಾಗಿ ಮೊದಲನೇ ಸ್ಥಾನ ಯಾರನ್ನಾದ್ರೂ ನೋಡಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಬರೀ ನಾವು ಮಾತಲ್ಲಿ ವೇದಿಕೆ ಮೇಲೆ ಮಾತಾಡೋದು ಮುಖ್ಯವಲ್ಲ, ಒಂದು ಪ್ರತಿಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಲ್ಲಿ ನೋಡಬೇಡ್ರಿ, ನನ್ನ ಪುಸ್ತಕದಲ್ಲಿ ನೋಡ್ರಿ ಅಂತ ಹೇಳಿದ್ದಾರೆ. ಆದರೆ ಈಗಿನ ಕಾಲಘಟ್ಟಕ್ಕೂ ಆಗಿನ ಕಾಲಘಟ್ಟಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರು ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಯಾರು ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಇದನ್ನೆಲ್ಲ ಚರ್ಚೆ ಮಾಡಿ ನಮ್ಮ
ಮಹೇಶ್ ಅಣ್ಣವರು ಸುಮಾರು ನಮ್ಮ ನಾಯಕರುಗಳ ಹತ್ರ ಎಲ್ಲ ನಾವು ಚರ್ಚೆ ಮಾಡಿ ಸುಮಾರು 2 ವರ್ಷಗಳಿಂದ ನಾವು ಚರ್ಚೆ ಮಾಡಿ ಅವ್ರ ಜೊತೆನೂ ನಾವು ಹಿಂಗೆ ಈ ರೀತಿ ಮಾಡಿದ್ರೆ ಹೆಂಗಿರ್ತದೆ ಅಂತೇಳಿ ಇವರೆಲ್ಲ ಚರ್ಚೆ ಮಾಡಿದ್ರಿಂದ ನಮ್ಮ ರಾಜ್ಯಕ್ಕೂ ಒಂದು 200 ಮೀಟರ್ಗಳ ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಿವಾರ್ಯ ಇದೆ. ಹಂಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋಣ, ಸರ್ಕಾರದ ವತಿಯಿಂದನೇ ಮಾಡಿಸ್ಬೇಕು ಅಂತೇಳಿ. ಯಾಕಪ್ಪ 200 ಮೀಟ್ರ್ ಅಂತ ಕೂಡ ತಮ್ಮಲ್ಲಿ ಅನೇಕರಿಗೆ ಸ್ವಲ್ಪ ಡೌಟು ಇದೆ. ಮತ್ತು ನಾನು ನೋಡಿ ತುಂಬ ಜನ ನಗಿದ್ರು, ಓಕೆ. ಆದರೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗುಜರಾತ್ನಲ್ಲಿ 182 ಮೀಟರ್ಗಳ 597 ಅಡಿಗಳ ಎತ್ತರದಲ್ಲಿ ಮಾನ್ಯ ಆಗಿನ ಮುಖ್ಯಮಂತ್ರಿಯಾದಂಥ ನರೇಂದ್ರ ಮೋದಿ ಸಾಹೇಬರು 2013ರಲ್ಲಿ ಅವರ ಒಂದು ಮುಖ್ಯಮಂತ್ರಿ ಇರುವಾಗ ಮಾಡಿದ್ರು. ಯಾಕೆ ಸಿದ್ದರಾಮಯ್ಯ ಸಾಹೇಬರು ದಲಿತ ರಾಮಯ್ಯ ಮತ್ತು ಅಂಬೇಡ್ಕರ್ ಪರವಾಗಿ ನಾನು ಅಂಬೇಡ್ಕರ್ ಜೈ ಭೀಮ್, ನಾನು ಸಂವಿಧಾನ ಮುಟ್ಟಿದ್ರೆ ಇಲ್ಲಿ ರಕ್ತನೇ ಹೋಗುತ್ತೆ ಅಂತೇಳಿ ಇಷ್ಟೆಲ್ಲ ತಾವು ಮಾಧ್ಯಮದ ಮುಖಾಂತರ ಹೇಳಿರ್ತೀರ. ಆದರೆ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ನೀವು ಸ್ಪಂದಿಸಿಲ್ಲ. ಯಾಕೆ ಸ್ಪಂದಿಸಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದರೆ SC SP TSP ದುಡ್ಡನ್ನು 5 ಯೋಜನೆಗೆ ತಾವು ಬಳಕೆ ಮಾಡ್ಕೊಂಡಿರ್ತೀರ. ಅದನ್ನು ನಾವು ಈ ಪುತ್ಥಳಿಗೆ ಮತ್ತು IAS IPS ತರಬೇತಿ ಕೇಂದ್ರ ಇಂಥದ್ದಕ್ಕೆ ನೀವು ಮತ್ತು ನಾವು ದಲಿತರ ಪರವಾಗಿದ್ದೀವಿ. ಎಲ್ಲಿ ದಲಿತರ ಪರವಾಗಿದ್ದೀರಾ? ನಮ್ಮ ಮಕ್ಕಳು ಇವತ್ತಿಗೂ ಯಾವಾಗ ಒಂದು ಓದು ಬರಹ ಇಲ್ದಿರ ಇವತ್ತಿಗೂ ರೋಡಲ್ಲಿ ಊಟ ನಿದ್ರೆ ಇಲ್ದಿರ ಅವರು ಅಳಿದಾಡ್ತಾ ಇದ್ದಾರೆ. ಅದೆಲ್ಲ ತಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ನಮ್ಮ ದುಡ್ಡನ್ನ ಬಳಕೆ ಮಾಡ್ಬೋದು, ಆದರೆ ನಮ್ಮ ದುಡ್ಡನ್ನು ನಮಗೆ ಕೊಡ್ರಿ ಅಂತ ಹೇಳಿದ್ರೂ ಅದು ತಪ್ಪು. ಆದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಈ ಒಂದು ಪುತ್ಥಳಿ ಮಾಡೋಂಗಿಲ್ಲ ಅಂಥೇಳಿ ನಮಗೆ ಒಂದು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಇದು ಎಂಥ ಒಂದು ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪುತ್ಥಳಿಗೆ ಯಾವುದೇ ಕಾರಣಕ್ಕೂ ಅನುದಾನವಿಲ್ಲ ಅಂಥೇಳಿ ಒಂದು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರತಿಮೆಗಳು ಮಾಡಿಲ್ವಾ? ಗುಜರಾತಲ್ಲಿ ಮಾಡಿಲ್ವಾ? ವಿಜಯವಾಡದಲ್ಲಿ ಮಾಡಿಲ್ವಾ? ಹೈದ್ರಾಬಾದಲ್ಲಿ ಮಾಡಿಲ್ವಾ? ಇದೆಲ್ಲ ಮಾಡಿ ಸುಪ್ರೀಂ ಕೋರ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಅನ್ವಯುತ್ತೆ. ಆದರೆ ಆ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು, ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ಅನೇಕ ಪುತ್ಥಳಿಗಳು ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯಕ್ಕೆ ಮಾತ್ರ ತಾವು ಎಂಡೋಸ್ಮೆಂಟ್ ಕೊಡೋವಂಥ ಇದು ಏನಿತ್ತು ನಿಮ್ಮಲ್ಲಿ ಅನ್ನೋದು ನಮಗೆ ಹಂಗಾಗಿ ಈ ವಿಚಾರವಾಗಿ ನಮ್ಮ ಮಹೇಶ್ ಗೋರ್ನಾಳ್ಕರ್ ಸರ್ ಹತ್ರ ನಾವು ಚರ್ಚೆ ಮಾಡಿದಾಗ, ಇಲ್ಲ ಇದಕ್ಕೊಂದು ಸರ್ಕಾರಕ್ಕೊಂದು ಪಾಠ ಕಲಿಸ್ಬೇಕು ಅಂತೇಳಿ ಈ ಒಂದು ಕಾಲ್ನಡಿಗೆ ಜಾಥಾ ಮುಖಾಂತರ ಇವತ್ತು ನಾವು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮನವಿಗೂ ಅವರು ಸ್ಪಂದಿಸೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಮ್ಮದು ಈ ಮತ್ತೊಂದು ಬೇಡಿಕೆ ಏನಪ್ಪ ಅಂದರೆ, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ಸಂಸ್ಕೃತಿ ಭಾಷೆ. ಆದರೆ ಲಿಪಿಗಳು ಯಾವುದು? ಹಿಂದಿ. ಆ ಹಿಂದಿ ಲಿಪಿಗಳು ಅಂದರೆ ಈಗ ಅದನ್ನು ಕನ್ನಡ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಹಂಗಾಗಿ ಅದನ್ನು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಸತ್ಯಮೇವ ಜಯತೆ ಎಂಬ ಕನ್ನಡ ಪದದಲ್ಲಿ ಅನುಮೋದನೆ ಆಗಬೇಕು. ಮತ್ತು IAS IPS ತರಬೇತಿ ಕೇಂದ್ರ ಮತ್ತು ದಲಿತರಿಗೆ ಸ್ಮಶಾನ, ಈ ಇಷ್ಟೊಂದು ಬೇಡಿಕೆ ಇಟ್ಕೊಂಡು ನಾವು ಏನು ಮಾರ್ಚ್ 6ನೇ ತಾರೀಕಿಂದ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ ಏಪ್ರಿಲ್ 14ನೇ ತಾರೀಕುವರೆಗೂ 40 ದಿನಗಳ ಕಾಲ್ನಡಿಗೆ ಜಾಥಾ, ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಅರ್ಹರಲ್ಲ. ಈ ಸಂದರ್ಭದಲ್ಲಿ ನಾನು ಇಷ್ಟೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥವ್ರು ಕೂಡ ಬಂದು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೊಡ್ರಿ, ಅವ್ರು ನಡೆಸ್ತಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆಯುವಂಥ ವ್ಯಕ್ತಿ. ಅಂಥವ್ರು ಕೊಡ್ರಿ. ನಾವು ಯಾವುದೇ ಒಂದು ಜಾತಿಗೆ ಕೊಡ್ರಿ ಅಂತ ಹೇಳ್ತಾಯಿಲ್ಲ. ಇವತ್ತು ನಡೀತಾ ಇರೋದು, ಇಡೀ ದೇಶ ನಡೀತಾ ಇರೋದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನ. ಆ ಸಂವಿಧಾನದ ಮೇಲೆ ಯಾರು ಗೌರವ ಇರ್ತಾರೋ ಎಲ್ಲರನ್ನೂ ಗೌರವ ಕೊಡ್ತಾರೆ, ಎಲ್ಲರನ್ನು ಸರಿಸಮಾನರಾಗಿ ನೋಡ್ತಾರೆ. ಹಂಗಾಗಿ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮಾಡ್ರಿ ಅನ್ನೋದು ನಮ್ಮ ಒತ್ತಾಯ. ಹಾಗಾಗಿ 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸ್ನೇಹಿತರು ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸರ್, ನಮ್ಮ ಹೆಸರು ವೈಟ್ಫೀಲ್ಡ್ ಮುರುಗೇಶ್ ಅಂತ, ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಅಪೀಲ್ ಮಾಡಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಬಂಧುಗಳೇ, ಭೀಮ್ ಪ್ರಜಾ ಸಂಘ
ರಿಜಿಸ್ಟರ್ ಇದರ ವತಿಯಿಂದ ಸ್ವಾಭಿಮಾನಿಗಳ 40 ದಿನಗಳ ಕಾಲ್ನಡಿಗೆ ಜಾಥಾ ವಿಶೇಷವಾಗಿ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಆಗ್ರಹಿಸಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದಾರೆ. ಇದು ವಿಶೇಷವಾಗಿ ನಾವು ಬೇಡ್ತಕ್ಕಂಥದ್ದು ನಮ್ಮ ಹಕ್ಕು. ಬಾಬಾ ಸಾಹೇಬ್ರದ ಮೂರ್ತಿಯನ್ನು ನಾವು ಕೇಳೋದಕ್ಕಿಂತ ಮುಂಚೆನೇ ಈ ಸರ್ಕಾರ ಮಾಡಬೇಕಾಗಿತ್ತು. ದಲಿತರ ಹೆಸರಿಂದ, ಬಾಬಾ ಸಾಹೇಬ್ರ ಹೆಸರಿಂದ, ಸಂವಿಧಾನ ಹೆಸರಿಂದ ರಚನೆ ಆದಂಥ ಸರ್ಕಾರ ಇವತ್ತಿಗೂ ಕೂಡ ಬಾಬಾ ಸಾಹೇಬ್ರ ಸ್ಟ್ಯಾಚು ಮಾಡಲಿಕ್ಕೆ, ಅವ್ರ ಪುತ್ಥಳಿ ಮಾಡಲಿಕ್ಕೆ ಇದು ಯೋಗ್ಯತೆ ಅವ್ರದ್ದಿಲ್ಲ. ಇಲ್ಲಿವರೆಗೂ ಮೂರ್ತಿ ಮಾಡಲಿಕ್ಕೆ ಅವ್ರ ಕೈಲಾಗಲಿಲ್ಲ ಅಂತಂದರೆ ಇದು ದಲಿತ ಪರ ಸರ್ಕಾರ ಅಲ್ಲ, ದಲಿತ ದ್ರೋಹಿ ಸರ್ಕಾರ. ಯಾಕಂದರೆ 2023ರಲ್ಲಿ ಅರ್ಜಿ ಸಲ್ಲಿಸಿದ್ರು ಮೊಟ್ಟ ಮೊದಲನೆಗೆ. ಆದರೂ ಕೂಡ 2-3 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ನೀಡ್ತಿಲ್ಲ ಅಂತಂದ್ರೆ ಇವರು ಎಲೆಕ್ಷನ್ಗಿಂತ ಮುಂಚೆ ದಲಿತರು, ಬಾಬಾ ಸಾಹೇಬ್ ಅಂಬೇಡ್ಕರರು, ಸಂವಿಧಾನ ಅಂತೇಳಿ ಹಿಂಗೆಲ್ಲ ಹೇಳ್ಕೊಂಡು ಎಲೆಕ್ಷನ್ ಆದ ನಂತರ ಗೆದ್ದ ನಂತರ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರು, ಅದೇ ದಲಿತರು, ಅದೇ ಸಂವಿಧಾನಕ್ಕೆ ಇವರು ಒಪ್ಪಲ್ಲ, ಅದೇ ಸಂವಿಧಾನ ಪ್ರಕಾರ ಇವರು ಕೆಲಸ ಮಾಡಲ್ಲ, ಕೊಟ್ಟ ಮಾತಿನ ಪ್ರಕಾರ ನಡೆಯುವಂಥದ್ದು ಸರ್ಕಾರ ಮಾಡ್ತಾ ಇಲ್ಲ ಇವರು. ಮತ್ತು ದಲಿತರಿಗೆ ವಿಶೇಷವಾಗಿ ಅವರು ಹಿಂದುಳಿದಕ್ಕಂಥ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬೇರೆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾರೆ. ಇದು ಅತ್ಯಂತ ಖಂಡನೀಯ. ಇಂಥ ಎಲ್ಲ ನಡೆ ಇವರು ಈಗಾಗಲೇ ಇದನ್ನು ಇಲ್ಲಿಗೆ ನಿಲ್ಲಿಸಿ ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 200 ಮೀಟರ್ ಎತ್ತರದ ಪುತ್ಥಳಿಯನ್ನು ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಆಗಬೇಕು. ಯಾಕಂದರೆ ಇವ್ರಕ್ಕಿನ್ನ ಆಂಧ್ರ ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಬಾಬಾ ಸಾಹೇಬ್ರ ಅತಿ ದೊಡ್ಡ ಇಡೀ ಭಾರತ ತಿರುಗಿ ನೋಡುವಂಥ ಪುತ್ಥಳಿಗಳು ನಿರ್ಮಾಣ ಆಗಿದೆ. ಆದರೆ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಈ ಸರ್ತಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ಮುಖ್ಯ ಕಾರಣನೇ ಬಾಬಾ ಸಾಹೇಬರು, ಅಂಬೇಡ್ಕರ್, ಸಂವಿಧಾನ ಇವೆರಡೇ ಹೆಸರು ಇಟ್ಕೊಂಡು ಇವರು ಎಲೆಕ್ಷನ್ ಗೆದ್ದರು ಮತ್ತು ಸರ್ಕಾರ ರಚನೆ ಮಾಡಿದ್ರು. ಇಲ್ಲಾಂದರೆ ಇವರು ಎಲೆಕ್ಷನ್ ಗೆದ್ದಿತ್ತಾ ಇದ್ದಿಲ್ಲ, ಇವ್ರು ಸರ್ಕಾರ ಆಗ್ತಾ ಇದ್ದಿಲ್ಲ. ಈ ಎರಡೇ ಕಾರಣ ಬಾಬಾ ಸಾಹೇಬ್ರ ಮುಂದಿಟ್ಕೊಂಡು ಅವ್ರ ಹೆಸರು ಬಳಸ್ಕೊಂಡು ಸರ್ಕಾರ ರಚನೆ ಮಾಡಿದ್ಮೇಲೆ ಭೀ ಇವ್ರು ಬಾಬಾ ಸಾಹೇಬ್ರ ಮೂರ್ತಿ ಮಾಡಲ್ಲ. ಆಮೇಲೆ 2-3 ಸರ್ತಿ ಅಪೀಲ್ ಮಾಡಿದ್ರೆ, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರೆ ಹೋರಾಟಕ್ಕೂ ಬೆಲೆ ಕೊಡಲ್ಲ ಅಂತಂದ್ರೆ ಇದು ನಾಚಿಕೆ ಆಗಬೇಕಿಂತ ಸರ್ಕಾರಕ್ಕೆ. ಇದನ್ನು ಅತಿ ಶೀಘ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಯನ್ನು ಮಾಡಬೇಕು. ಅದು ಸರ್ಕಾರಕ್ಕೆ ಅವ್ರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ, ಅದಕ್ಕೆ ಅತ್ಯಂತ ಶೀಘ್ರದಲ್ಲಿ ಮಾಡ್ಬೇಕಂತೇಳಿ ನಾವು ಕಳಕಳಿ ಮನೆ ಮಾಡ್ತೇವೆ. ಒಂದು ವೇಳೆ 40 ದಿನಗಳಲ್ಲಿ ಏನು ಪಾದಯಾತ್ರೆಯ ಮುಖಾಂತರ ನೆನಪಲ್ಲಿ ಇಟ್ಕೊಳ್ಳಿ, ಸರ್ಕಾರ ಸಾವಿರಾರು ಲಕ್ಷಗಟ್ಟಲೆ ಜನರು ಬರ್ಬೋದು ಫ್ರೀಡಮ್ ಪಾರ್ಕಿಗೆ. ಸಾವಿರಾರು ಲಕ್ಷಗಟ್ಟಲೆ ಜನರು ಬಾಬಾ ಸಾಹೇಬ್ ಅನುಯಾಯಿಗಳು ಕಾಲ್ನಡಿಗೆ ಮುಖಾಂತರ ಬರ್ಬೋದು. ಒಂದು ವೇಳೆ ಬೇಡಿಕೆ ಇದ್ದಲ್ಲಿ ಅದೇ ಲಕ್ಷಾಂತರ ಜನರು ಫ್ರೀಡಮ್ ಪಾರ್ಕಲ್ಲಿ ಉಗ್ರವಾದ ಹೋರಾಟ ಮಾಡಲಿಕ್ಕೂ ಹಿಂದಕ್ಕಾಗಲ್ಲ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಜೈ ಭೀಮ್. ನನ್ನ ಹೆಸರು ಪ್ರಕಾಶ್ ರಾವಣ್, ದಲಿತ್ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ. ಇದು ಬಂದು ತಮ್ಗೆ ಗೊತ್ತಿದ್ದಂಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಆ ಪುತ್ಥಳಿಗೆ ಎಷ್ಟು ಖರ್ಚಾಗಿದೆ ಅಂತ ತಮಗೂ ಗೊತ್ತು. 3700 ಕೋಟಿ ಏನೋ ಖರ್ಚಾಗಿದೆ ಅಂತ. ಆದರೆ ನಾನು ಕೇಳ್ತಾ ಇರೋದು 200 ಮೀಟ್ರ್ ಅಂದರೆ 656 ಅಡಿಗಳ ಎತ್ತರದ ಒಂದು ಬೃಹತ್ತಾದ ಒಂದು ಪುತ್ಥಳಿ. ಈ ಪುತ್ಥಳಿನ ನಾವು ಮಾಡೋಕ್ಕಾಗುತ್ತಾ? ಒಂದು ಸರ್ಕಾರ ಮಾಡುವಂಥ ಕೆಲಸ ಆಗಲ್ಲ. ಈಗ ನೋಡಿ ಸರ್, ಈಗ ನಾವು ಈಗ ಸಂವಿಧಾನದ ಪರವಾಗಿರ್ತೀನಿ, ದಲಿತರ ಪರವಾಗಿರ್ತೀನಿ, ನಿಮಗೆ ನಾವು ಒಂದು ಸೇಫ್ಟಿ ಮಾಡ್ತೀರಂತೇಳಿ ನಮಗೆ ನಮ್ಮ ದಲಿತರನ್ನ ಮೋಸ ಮಾಡಿ ಓಟ್ ತೊಗೊಂಡು ಇವತ್ತು ಕುರ್ಚಿನಲ್ಲಿ ಕೂತ್ಕೊಂಡ್ರು. ಆದರೆ ಕುರ್ಚಿನಲ್ಲಿ ಕೂತ್ಕೊಂಡು ಈಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ ನಾವು ಅರ್ಜಿಗಳು ಕೊಡ್ತಾ ಇದ್ದೀರಿ. ಆದರೆ ಗುಜರಾತಲ್ಲಿ ಇದುವರೆಗೂ ಯಾವುದೇ ಒಂದು ಮನವಿ ಕೊಟ್ಟಿಲ್ಲ. ಯಾರಿಗೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಒಂದು ಮನವಿ ಕೊಡ್ದಿರೇ ಇವತ್ತು 182 ಮೀಟರ್ಗಳು ಒಂದು ಎತ್ತರದ ಒಂದು ಪುತ್ಥಳಿ ಮಾಡಿದ್ರು. ಮತ್ತು ನಾವು ಇಷ್ಟೊಂದು ಮನವಿ ಮಾಡಿದ್ರು, ಇಷ್ಟೊಂದು ಹೋರಾಟ ಮಾಡಿದ್ರು ಇದಕ್ಕೆ ಸ್ಪಂದಿಸಿಲ್ಲ. ಹಾಗಾದರೆ ಎಲ್ಲಿದ್ದಾರೆ ಸರ್ಕಾರ? ನಮ್ಮ ದಲಿತರ ಪರವಾಗಿ, ಬಾಬಾ ಸಾಹೇಬ್ರ ಪರವಾಗಿ ಎಲ್ಲಿದ್ದಾರೆ? ಅವರು ಆ BJP ವಿರುದ್ಧವಾಗಿ ಅವ್ರು ಧ್ವನಿ ಎತ್ತಬೇಕು, ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮನ್ನು ಒಂದು ಕೈಗೊಂಬೆಗಳಾಗಿ ನಮ್ಮನ್ನು ಇಟ್ಕೊಂಡು ಅವರು ಆಟ ಆಡ್ತಾ ಇದ್ದಾರೆ. ಹಂಗಾಗಿ ಅವ್ರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ನಾವು ಹಮ್ಮಿಕೊಳ್ತೀವಿ. ಯಾವುದೇ ಕಾರಣಕ್ಕೂ ಅವರು ಈ ಒಂದು ಮನವಿಗೆ ಸ್ಪಂದಿಸಿಲ್ಲ ಅಂದರೆ ನಾವು ಅನಿರ್ದಿಷ್ಟ ಅವಧಿ ಹೋರಾಟ ನಾವು ಖಂಡಿತವಾಗಿ ನಾವು ಮಾಡ್ತೀವಿ ಸರ್. ಈ ಪ್ಲೇಸ್ ಬಂದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಅಂತ ಒಂದು ಹರೇಹಳ್ಳಿ ಗ್ರಾಮ. ಆ ಗ್ರಾಮದಲ್ಲಿ ಸರ್ವೆ ನಂಬರ್ 63ರಲ್ಲಿ ಸುಮಾರು 48 ಎಕರೆ ಸರ್ಕಾರಿ ಗೋಮಾಳ ಜಾಗ ಇದೆ. ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಸರ್. ಹೊಸಕೋಟೆ ಆಗಿಲ್ಲ, ಕೋಲಾರ ಜಿಲ್ಲೆ, ಇದು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು. ಮತ್ತೇನಾದರೂ ಪ್ರಶ್ನೆ ಸರ್? ಏನಾದರೂ ಕೇಳಂಗೆ ಈಗ